ಮೊದಲನೇ ಮದುವೆಗೂ ಮುಂಚೆ ಜಾತಕ ತೋರಿಸಬೇಕಿತ್ತು, ಆದ್ರೆ ಈಗ ಬ್ಲಡ್ ಟೆಸ್ಟ್ ಮಾಡಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ HIV ಕೇಸಸ್ ಬಹಳಷ್ಟು ರಿಪೋರ್ಟ್ ಆಗ್ತಾ ಇದೆ. ಇಂಡಿಯಾದಲ್ಲೇ ಟಾಪ್ 3 ನಮ್ಮ ಕರ್ನಾಟಕ ಆಗಿದೆ. ಅದರಲ್ಲೂ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಏನಿದ್ರೆ 18 ರಿಂದ 25 ವರ್ಷದಲ್ಲಿ ಹೆಚ್ಚಿಗೆ 7,000 ಕೇಸಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿವೆ. ನಾವು ಡಾಕ್ಟರ್ಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ, ಆದ್ರೆ HIV ಕೇಸಿಗೆ ಬಂದಾಗ ಪ್ರಿವೆನ್ಷನ್ ಇಸ್ ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ HIV ಒಂದ್ಸತಿ ಬಂತು ಅಂದ್ರೆ ನೀವು ಎಷ್ಟೇ ಮೆಡಿಕೇಶನ್ಸ್ ತಗೊಂಡ್ರು ಕೂಡ ಕಾಂಪ್ಲಿಕೇಟ್ ಆಗ್ತಾನೆ ಬರುತ್ತೆ. ಹಾಗೆ HIV ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲು ತಾಯಿಯಿಂದ ಮಗು ಹೋಗುತ್ತೆ, ತಾಯಿ ಎದೆ ಹಾಲು ಕುಡಿಯೋದ್ರಿಂದ ಮಗು ಬರುತ್ತೆ, ಇನ್ಫೆಕ್ಟೆಡ್ ನೀಡಲ್ ಇಂದ ಬರುತ್ತೆ, ಇನ್ಫೆಕ್ಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದ್ರಿಂದ ಬರುತ್ತೆ. ಹಾಗೆ ಮೇನ್ ಕಾಸ್ ಫಾರ್ ದ HIV ಅಂತ ನೋಡಿದ್ರೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್. ಈಗಿನ ಜೆನ್ಸಿ ಆಲ್ ಓವರ್ ಜೆನ್ಸಿಸ್ ಈಗಿನ ಜೆನ್ಸಿ ಜನರೇಷನ್ ಅಲ್ಲಿ ಏನಾಗಿದೆ, ಹುಕ್ಅಪ್ ಕಲ್ಚರು, ಪಿಕಪ್ ಕಲ್ಚರು, ಡೇಟಿಂಗ್ ಕಲ್ಚರು ಇದೆಲ್ಲ ಡೆವಲಪ್ ಆಗಿ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇಂದ HIV ಬರುವ ಸಾಧ್ಯತೆಗಳು ಬಹಳ ಆಗ್ತಿದಾವೆ. ಸ್ಟೂಡೆಂಟ್ಸ್ ಎಕ್ಸಾಮ್ಗೋಸ್ಕರ ಹೋರಾಡಿದ್ರಿ, ಆದ್ರೆ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಬೇಕಲ್ವಾ? ಕರ್ನಾಟಕ ಗವರ್ಮೆಂಟ್ ಎಲ್ಲಾ ಕಾಲೇಜ್ಗಳಲ್ಲೂ HIV ಟೆಸ್ಟ್ ಕಂಪಲ್ಸರಿ ಮಾಡಬೇಕು. ಹಾಗೆ ಯಾರಿಗೆ ಪಾಸಿಟಿವ್ ಬರುತ್ತೆ ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಧನ್ಯವಾದಗಳು.